आपलं स्वागत. पाहूयात आजच्या ताज्या घडामोडी. बदलत्या स्पर्धात्मक परिस्थितीत शिक्षण संस्था चालवणे आव्हान असतानाही शाळेचे मुख्याध्यापक ए धुळा सावंत यांनी आपल्या शिस्तबद्ध नेटक्या नियोजनाने शाळेच्या प्रगतीत मोलाचे योगदान दिले आहे. संस्था कमिटी शिक्षक व विद्यार्थ्यांना आपलेसे करून गुणात्मक शिक्षणावर भर देण्यास अधिक प्रयत्न केले आहेत. त्यासाठी सरांचा संपूर्ण कार्यकाळ आणि त्यांचे शिक्षण पद्धती आमच्या संस्थेसाठी भविष्यातही कायम प्रेरणादायी ठरेल असा आशावाद बोरगाव शिक्षण संघ संचलित के.एस. पाटील हायस्कूलचे चेअरमन राजेंद्र पाटील यांनी व्यक्त केलाय. बोरगाव येथे आयोजित संस्थेच्या वतीने मुख्याध्यापक ए धुळा सावंत यांच्या निरोप समारंभ प्रसंगी बोलत होते. बोरगाव शिक्षण संघ संचलित के.एस. पाटील हायस्कूलचे मुख्याध्यापक धुळा सावंत सर यांनी प्रदीर्घ व यशस्वी शिक्षक सेवेनंतर 31 जुलै 2026 रोजी सेवानिवृत्ती स्वीकारली. त्यांच्या निरोप समारंभाच्या निमित्ताने संपूर्ण शाळा परिसर भावनांनी भरून गेला होता. स्वागत व प्रास्ताविक मुख्याध्यापक ए.डी. हावले यांनी केले. मुख्याध्यापक के.बी. पाटील म्हणाले, धुळा सावंत सरांनी संस्कार, शिस्त, प्रामाणिकपणा आणि माणुसकीची मूल्येही रुजवली. आपल्या सेवा काळात प्रत्येक विद्यार्थी, शिक्षक, कर्मचारी आणि पालक यांच्याशी जिव्हाळ्याचे व विश्वासाचे नाते निर्माण केले. त्यांच्या शांत, संयमी आणि प्रेमळ स्वभावामुळे ते सर्वांचे लाडके मुख्याध्यापक बनले. शाळेच्या प्रगतीसाठी त्यांनी घेतलेले परिश्रम आणि विद्यार्थ्यांच्या सर्वांगीण विकासासाठी केलेले कार्य नेहमीच स्मरणात राहील. सेवानिवृत्ती सन्मान स्वीकारताना मुख्याध्यापक धुळा सावंत सरांनी संपूर्ण कार्याचा आढावा त्यांनी सांगितला. कुमारी आकांक्षा धुळा सावंत यांनी आपले मनोगत यावेळी व्यक्त केले. व्हाईस चेअरमन मनोज पाटील, संचालक एस.टी. लगारे, डॉक्टर संजय पाटील, महावीर रोड, महादेव नेजे, बापूसाहेब रुगे, शिवानंद राजमाने, प्रभारी मुख्याध्यापक के.बी. पाटील, प्राथमिक मुख्याध्यापक आदिनाथ हावले यांच्यासह शिक्षक, कर्मचारी, विद्यार्थी मोठ्या प्रमाणात उपस्थित होते. कार्यक्रमाचे सूत्रसंचालन विनोदिनी आलासे तर पी.ए. खोदा यांनी आभार मानले. एसबी न्यूजसाठी बोरगाव मुख्य संपादक शिवाजी भोरे. ಎಂದು ಊರಿನ ಪಾಲಕರಿಗೆ ಮತ್ತು ಮಾಜಿ ವಿದ್ಯಾರ್ಥಿಗಳಿಗೆ ಕಳಕಳಿಯಿಂದ ವಿನಂತಿಸಿಕೊಂಡು ಕೊಳ್ಳುತ್ತೇನೆ ಮತ್ತು ಅವರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಸಿಬ್ಬಂದಿ ವರ್ಗ, ಈ ನಮ್ಮ ಎರಡೂ ಶಾಲೆಯ ಸಿಬ್ಬಂದಿಯು ನುರಿತ ಶಿಕ್ಷಕರಾಗಿದ್ದು HM ಹುದ್ದೆಗೆ ಗೌರವ ನೀಡಿ ಯಾವ ಕೆಲಸಗಳಲ್ಲಿಯೂ ಹಿಂದು ಬೀಳದೆ ತಮ್ಮ ಕೆಲಸಗಳನ್ನು ಅತಿ ಜವಾಬ್ದಾರಿಯಿಂದ ಎರಡೂ ಶಾಲೆಗೆ ಕೆಟ್ಟ ಹೆಸರು ಬರಬಾರದಂತೆ ಅತಿ ದಕ್ಷತೆಯಿಂದ ಕೆಲಸ ಮಾಡಿ ಶಾಲೆ ಮತ್ತು ಬೋರ್ಗಾಂವ್ ಶಿಕ್ಷಣ ಸಂಘದ ಹೆಸರನ್ನು ಉಚ್ಚ ಸ್ಥಾನದಲ್ಲಿ ಒಯ್ಯಲು ಪ್ರಯತ್ನಿಸುತ್ತಾರೆ. ಈಗಿನ ಹಾಲಿ ಮುಖ್ಯಾಧ್ಯಾಪಕರಾದಂತಹ ಶ್ರೀ ಕೆ.ಬಿ. ಪಾಟೀಲ್ ಸರ್ ಮತ್ತು ಎ.ಡಿ. ಹೌಲೆ ಸರ್ ಇವರಿಗೂ ತಾವೆಲ್ಲರೂ ಫುಲ್ ಸಪೋರ್ಟ್ ಮಾಡುತ್ತೀರಿ ಎಂದು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಟೆಂಪರರಿ ಟೀಚರ್ಸ್, ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಮತ್ತು ಕಾನ್ವೆಂಟ್ ಶಾಲೆಯಲ್ಲಿ ಕನಿಷ್ಠ 32 ಶಿಕ್ಷಕರು ಮತ್ತು ಶಿಕ್ಷಕಿಯರು ಕೆಲಸ ಮಾಡುತ್ತಿದ್ದು ಅವರು ಸಹ ಅಚ್ಚುಕಟ್ಟಾಗಿ ತಮ್ಮ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ. ಅವರಿಗೂ ಸಹ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಡಿ ಗ್ರೂಪ್ ಮತ್ತು ಸಿಪಾಯಿ, ನಮ್ಮ ಶಾಲೆಯಲ್ಲಿ ಹೇರಲಿಗೆ ಮೇಡಮ್ ಆಫೀಸ್ ಮತ್ತು ಸಂಘದ ಕೆಲಸಗಳನ್ನು ಅತಿ ದಕ್ಷತೆಯಿಂದ ಮಾಡುತ್ತಿದ್ದಾರೆ. ಶಿಪಾಯಿಗಳು ಸಹ ಯಾವುದೇ ಕೆಲಸಗಳನ್ನು ವ್ಯವಸ್ಥಿತವಾಗಿ ನಡೆಸುತ್ತಿದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಶಾಲೆಯ ಕೆಲಸಗಳಾದ ಅಕ್ಷರದಾಸ್ ಶ್ರೀ ಎನ್.ಡಿ. ಧೋತರ್, U++ P.A. ಖೋಸ್ ಸರ್, ಸ್ಕಾಲರ್ಶಿಪ್ ಮತ್ತು ಪುಸ್ತಕ P.A. ಚೌಗಲೆ ಸರ್, NMMS ಶ್ರೀ R.K. ಸೌದಿ ಸರ್, ಸಿಬ್ಬಂದಿ ಪಗಾರ, LIC ಕಮಿಟಿ ಕೆಲಸಗಳು, ಇಕೋ ಕ್ಲಬ್ ಶ್ರೀ P.M. ಉಗಾರೆ ಹಾಗೂ ಉಳಿದ ಶಿಕ್ಷಕಿಯರು, ಸಂಸ್ಕೃತಿ ಕೆಲಸಗಳು, ವಿದ್ಯಾರ್ಥಿಯ ಸಲಹೆಗಳು ಸೌ ಬಿ.ಕೆ. ಪಾಟೀಲ್ ಮತ್ತು V.A. ಅಲಾಶೆ, ಅಂಜಯ್ ಮೇಡಮ್, ಹೊಲೆ ಮೇಡಮ್, ರಾಯಗೊಂಡ್ ಮೇಡಮ್ ಮತ್ತು ಉಳಿದ ಶಿಕ್ಷಕಿಯರು, ಪಠ್ಯಪುಸ್ತಕಗಳ ಕೆಲಸ ಶ್ರೀ A.S. ಮಕ್ದೂಮ್ ಸರ್ ಮತ್ತು ಉಳಿದ ಎಲ್ಲ ಶಿಕ್ಷಕರು, ಆಫೀಸ್ ಲೆಟರ್, ಕಮಿಟಿ ಲೆಟರ್ಸ್, ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಶ್ರೀ ಕೆ.ಬಿ. ಪಾಟೀಲ್ ಸರ್ ಮತ್ತು ಎ.ಡಿ. ಹೌಲೆ ಸರ್, ಅರ್ಗಾಪುರಿ ಸರ್ ಸಹಾಯ ಮಾಡುತ್ತಿದ್ದರು. ಕ್ರೀಡೆಗಳಲ್ಲಿ ಬೆನ್ನಾಡಿ ಸರ್, ಮಹಾವೀರ್ ಪಾಟೀಲ್, ಅರ್ಗಾಪುರಿ ಸರ್, ಉಳಿದ ಎಲ್ಲಾ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಈ ಕೆಲಸಗಳನ್ನು ಚಾಚು ತಪ್ಪದೆ ಮಾಡಿ ಶಾಲೆಯ ಕೀರ್ತಿಯನ್ನು ಹಬ್ಬಿಸಿದ್ದಾರೆ. ಬೋರ್ಗಾಂವ್ ಶಿಕ್ಷಣ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಎಸ್.ಟಿ. ಲಗಾರೆ ಸರ್,
ಆಗಾಗ್ಗೆ ಅನೇಕ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಅಂತ ಹೇಳಿದ್ರೆ ಆಮೇಲೆ ಆದ್ರೂ ನಿಮ್ಗೆ 8 ವರ್ಷ ಸಿಕ್ಕಿತು. ನಿಮ್ಗೆ 8 ವರ್ಷ ಸಿಗುತ್ತೆ. ನೀವು 8 ವರ್ಷ ಸರ್ವಿಸ್ ಮಾಡಿದ್ರೆ ಕೆಲವರಿಗೆ ಏನಾಗಿತ್ತು ಭಾಳ ಜವಾಬ್ದಾರಿಯಿಂದ TV ಬಡ್ಡಿ ಸರ್ ಎಲ್ಲರ ಭಾಳ ಜವಾಬ್ದಾರಿ ನಮ್ಮ ಮುಂದೆ ಐತಿ. ಈ ಶಾಲೆಯ ಈಗಂದ್ರೆ ಹೊರಗಿನ ಪರಿಸ್ಥಿತಿ ನೋಡಿದ್ರೆ ಹೊರೇನೂ ಅದಾರ ಇವತ್ತೈತಿ. ಅಲ್ಲಿಗೂ ಬಿಡುವ ಪ್ರಶ್ನೆ ಬಂದವು ಅಂದ್ರೆ ಏನು ಕಾಂಪಿಟೇಷನ್ ನಡೀತೈತಿ ಶಾಲೆಯೊಳಗೆ. ಅಕಾಡೆಮಿಗಳು ನಡ್ತಾವೆ, ಪ್ರೈವೇಟ್ ಇದ್ದಾರೆ, ಗೌರ್ಮೆಂಟ್ಗಳು ನಡ್ತಾವೆ, CBSE ಸ್ಕೂಲ್ಗಳು ನಡ್ತಾವೆ. ಇದ್ರಾಗೆಲ್ಲರ ಈಗ ನಾವು ಶಾಲೆಗಳನ್ನ ಉಳಿಸ್ಕೊಂಡು ಹೋಗೋದು ಒಂದಿಲ್ಲರ ಅಂದ್ರೆ ಭಾಳಷ್ಟು ಎಲ್ಲರ ಪರಿಸ್ಥಿತಿ ಕೆಟ್ಟೈತಿ. ಬೋರೆಯವರಿಗೂ ಎಲ್ಲರ PMC ಎಲ್ಲರ ಚರ್ಮನ್ ಅದಾರ, ಅವ್ರಿಗೂ ಗೊತ್ತಾಗಲಿ. ಅದರಲ್ಲಿ ಎಸ್ಪೆಷಲಿ ಎಲ್ಲರ ಈ ಅಕಾಡೆಮಿ ಮತ್ತು ಎಲ್ಲರ ಪ್ರೈವೇಟ್ ಸ್ಕೂಲ್ದವ್ರದ್ದೆಲ್ಲರ ಹಾವಳಿ ಮಂದಿಗೆ ಏನು ಅನ್ಸಕೈತಿ, ದುಡ್ಡು ಹೆಚ್ಚು ಕೊಟ್ಟರೆ ಎಲ್ಲರ ಶಿಕ್ಷಣ ಭಾಳ ಚಲೋ ಐತಿ ಅಂತೇಳಿ. ನಾವು ಭಾಳಷ್ಟು ಜನ ಕೇಳ್ತಾನೆ 60 ವರ್ಷದ ಇತಿಹಾಸದಲ್ಲಿ ಎಲ್ಲರ ಎಷ್ಟೋ ವಿದ್ಯಾರ್ಥಿಗಳು ನಾವು ಅಂದ್ರೆ 10,000 ವಿದ್ಯಾರ್ಥಿಗಳು ಎಲ್ಲರ ನಮ್ಮಲ್ಲಿ ಶಿಕ್ಷಣ ಕಲ್ತಿದ್ದಾರೆ. ಅದರಲ್ಲಿ ಎಲ್ಲರ ನನಗನ್ಸೈತಿ ನಮ್ಮ ಸ್ಟಾಫ್ ಎಲ್ಲರ ನಿಮ್ಮ ಕೈಯಾಗ ಕಲ್ತಿದ್ದೇವೆ ಸರ್. ಕಾನ್ವೆಂಟ್ ಶಾಲೆ ಸ್ಟಾಫ್ ಎಲ್ಲ ನಿಮ್ಮಲ್ಲಿ ಕಲ್ತಿದ್ದೇವೆ. ಇಂಥ ಇತಿಹಾಸ ಇರ್ತಾ ಬಗ್ಗೆ ನಾವೀಗೆಲ್ಲರ ಉಳಿತೋ ಇಲ್ಲೋ ಅನುಪಡಿ ಬಂದೈತಿ. ಆಮೇಲೆ ನಮ್ಮ ಶಾಲೆ ಮೇಲೆಲ್ಲರ ಭಾಳಷ್ಟು ಪ್ರೇಮ ಮಾಡಿ ಇಷ್ಟು ಆದ್ರೂ ಎಲ್ಲರ ಕೂತ್ಕೊಂಡು ನಮ್ಗೆ ನಡೆದಿದ್ದೈತಿ ಅಂತ ಹೇಳಲಿಕ್ಕೆಲ್ಲ ಹೆಮ್ಮೆ ಅನಿಸ್ತೈತಿ. ಮತ್ತೊಂದೆಲ್ಲರ ಈ ಪರೀಕ್ಷಾ ಪದ್ಧತಿಗಳ ಭಾಳಷ್ಟು ಎಲ್ಲರ ವಿಚಿತ್ರ ಮಾಡ್ತಾರೆ. ಏನೋ ಸಾವಂತ್ ಸರ್ ಭೂಗೋಳಿಕರ ರಿಸಲ್ಟ್ ಚಲೋ ಆಗಿತ್ತು ಅನ್ನೋ ಪಡಿ ಬಂದಿಲ್ಲ. ಎಲ್ಲರ ಅದಕ್ಕಿಂತ ಮುಂಚೆ ಎಲ್ಲರ ರಿಸಲ್ಟ್ ನೋಡ್ರಂದ್ರೆ ನಾವು ಹೇಳೋ ಪರಿಸ್ಥಿತಿ ಇದಾಗಿತ್ತು. ಯಾಕಂದ್ರೆ ಸರ್ ಹೇಳೋರ ಸರ್ವ ಪರಿಸ್ಥಿತಿ ಹೆಂಗಾಗಿತ್ತು, ನಾವು ಏನಾರ ಹೇಳೋರ ಅವ್ರೊಂದು ಹೇಳೋರ, ಅಲ್ಲಿ BO ಮೇಡಮ್ ಒಂದು ಹೇಳ್ಕದ್ರಿ, DDP ಹಂಗೆ ಹೇಳ್ಕದ್ರಿ, ಹಿಂಗೆ ಹೇಳ್ಕದ್ರಿ, ಅವ್ರೇನು ಹೇಳ್ತಾರೆ ಇವ್ರೇನು ಹೇಳ್ತಾರೆ ಅಂತೇಳಿ ಎಲ್ಲರ ಎಲ್ಲ CCTV ಈಗ ಏನು ನಾವು ಮಾತಾಡ್ತಾರೆ ಇದು ಸಹಿತ ಎಲ್ಲ ರೆಕಾರ್ಡಿಂಗ್ ಆಗತ್ತೈತಿ CCTV ಅಂದ್ರೆ. ಆಮೇಲೆ ಈಗ ಒಂದು ಎಸ್ಪೆಷಲಿ ಒಂದಿಲ್ಲರ ಶಿವಾನಂದ ರಾಜಮನಿ ಅವರ ನಮ್ಮ ಶಾಲೆಯಲ್ಲೆಲ್ಲರ ಅಡ್ಮಿಷನ್ ಎಲ್ಲರ ಯಾಕೆ ಕಮ್ಮಿ ಆಗೈತಿ ಅಂತ ಹೇಳಿ ಎಲ್ಲರ ಚರ್ಚೆ ಮಾಡುವಾಗ ಅವ್ರು ಹೇಳಿದ್ರು, ಶಾಲೆ ಕ್ಯಾಂಪಸ್ ಭಾಳ ದೊಡ್ಡದೈತಿ, ನಿಮ್ಮಲ್ಲಿ ಬರಾಕೆಲ್ಲರ ಈಗಿನ ಏನು ವಿದ್ಯಾರ್ಥಿಗಳೆಲ್ಲರೂ ಬರಾಕೆಲ್ಲರ ಅನಿಸ್ತದಾರ ಅಂತ ಹೇಳಿ ನಾವು ಕ್ಯಾಂಪಸ್ ಒಳಗಷ್ಟೇ ಎಲ್ಲರ ಒಂದು 43 ಎಲ್ಲರ CCTV कॅमेरा तुमची ಅವರಂದ್ರು नाही अण्णा तुम्ही बाहेर पण बसवायलाच पाहिजे, मी पैसे देतो खरं तुम्ही बसवा ಅಂತ ಹೇಳಿ ಹೇಳಿದ್ರು. ನಾವು ಮಾಡೋಣ ಅಂತ ಹೇಳಿದ್ವಿ. ಅವ್ನು ಬೇರಿಂಗ್ ಮಾಡಿ ಎಲ್ಲರ ಮತ್ತು ನಮ್ಮ ಶಾಲೆಗೆಲ್ಲರ ಕ್ಯಾಮ್ರಾನ ತಂದುಕೊಟ್ರು. ಅದಕ್ಕೆಲ್ಲರ ಅವ್ರಿಗೆ ಒಂದೆಲ್ಲರ ವಿಶೇಷ ಕೊಡ್ತು. ಬೇಕಾದ್ರೆ ನಮ್ಮ ಶಾಲೆ ಮ್ಯಾಗ ಎಲ್ಲರ ಫ್ರೇಮ್ ಇತ್ತು ಅಂತ ಹೇಳೋಕೆ. ಆಮೇಲೆ ಈಗ ಹೇಳಿದ್ರು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಈ ಕಾಂಪಿಟೇಷನ್ ದಿವಸ ನಿಲ್ಬೇಕಾದ್ರೆ ಡಿಜಿಟಲ್ ಕ್ಲಾಸ್ ರೂಮ್ ಮಾಡಬೇಕು, ಸೈನ್ಸ್ ಲ್ಯಾಬ್ ಇರಬೇಕು, ಲೈಬ್ರರಿ ಇರಬೇಕು, ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಬರಬೇಕು. ಇವನ್ ನಾವು ಈಗ ಸಹಿತ ಈ ಲೈಬ್ರರಿ ಸಹಿತ ಮಾಡೋಕ್ಕೆಲ್ಲರ ವಿಚಾರ ಮಾಡಬೇಕು. ಸರಿ, ಅದಕ್ಕೆಲ್ಲರ ಭಾಳಷ್ಟು ಖರ್ಚೈತಿ. ನಾವು ಸ್ವಲ್ಪ ಎಲ್ಲರ ನಾವು ಡಾಕ್ಟರ್ ಸಂಜಯ್ ಪಾಟೀಲ್ ಇದ್ರ ಸಲುವಾಗಿ ನಾವು ಬೆಳಗಾವಿ ನಿಮ್ಗೆ ಗೊತ್ತಿರಬೇಕು, ಭಾಳಷ್ಟು ಖರ್ಚೈತಿ. ಆ ಟೈಪ್ ಎಲ್ಲರ ನಾವು ಫೀ ತೊಗೊಳೋದಿಲ್ಲ, ನಮಗೆಲ್ಲರ ವರ್ಕೌಟ್ ಆಗೋದಿಲ್ಲ. ಮತ್ತೊಂದೆಲ್ಲರ ಎಸ್ಪೆಷಲಿ ಈಗಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇವರ ಸುರಕ್ಷತೆ, ಸೆಲ್ಫ್ ಡಿಫೆನ್ಸ್, ತಮ್ಮ ತಾವು ಸುರಕ್ಷಾ ಮಾಡ್ಕೋ ಸಲುವಾಗಿ ಸೋಮವಾರ ದಿವಸ ಒಬ್ಬರು 9:30 ಸುಮಾರಕ್ಕೆ ಲಾಠಿ ಕಾಟಿ ಅಂತೇಳಿ ಪ್ರಶಿಕ್ಷಣ ಎಲ್ಲರ ಮಾಡೋಕ್ಕೆಲ್ಲರ ಅವ್ರಿಗೆ ಪ್ರಾತ್ಯಕ್ಷಿಕ ತೋರಿಸ್ತಾರೆ. ಅಂದರೆ ನೀವು ಹೆಂಗೆ ಸೆಲ್ಫ್ ಡಿಫೆನ್ಸ್ ಆಗಬೇಕು, ಅಂದರೆ ಯಾವ ಪರಿಸ್ಥಿತಿ ಬರಲಿ, ನಿಮ್ಮ ಮ್ಯಾಗ ಅಟ್ಯಾಕ್ ಆಯಿತು ಇದಾಯಿತು ಅಂದ್ರೆ ಏನು ಮಾಡಬೇಕು, ಇದನ್ನು ಹೇಳೋಕ್ಕೆಲ್ಲರ 9:30 ಒಟ್ಟಿಗೆಲ್ಲರ ಹಿಡಿದೆವು. ಅದ್ರಾಗ ಏನು ನೀವು ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ಒಂದು 25 ದಿವಸ 1 ತಾಸು ಟ್ರೈನಿಂಗ್ ಕೊಡ್ತಾರೆ. ಅಂತಾನು ಅದಕ್ಕೆ ಕಂಪಲ್ಸರಿ ಎಲ್ಲರೂ ಮಾಡಿರಿ ಅಂತೇಳಿ ನಮ್ದೆಲ್ಲರೂ ಒಂದು ಕಮಿಟಿ ವತಿಯಿಂದೆಲ್ಲರ ರಿಕ್ವೆಸ್ಟ್ ಐತಿ. ಅಂದರೆ ಲಾಠಿ ಕಾಟಿ ಪ್ರಶಿಕ್ಷಣ ಅಂತೇಳಿ ಅಂದರೆ ಈಗ ನೀವು ತಲವಾರು ಇರಲಿ ಇದಿರಲಿ ಅದೆಲ್ಲ ಎಲ್ಲರೂ ಪ್ರೊಟೆಕ್ಷನ್ ಮಾಡ್ಕೊಡ್ತಾರೆ. ಲೇಡೀಸ್ ಎಸ್ಪೆಷಲಿ ಲೇಡೀಸ್ ಮತ್ತು ಹುಡುಗರು ಸಹಿತ ಮಾಡಿರಿ, ಅಂದರೆ ಹುಡುಗರಿಗೆ ಸಹಿತ ಇದಿಲ್ಲ. ಅಂದರೆ ನಿಮ್ಮ ಮ್ಯಾಗ ಯಾರೇ ಹಲ್ಲೆ ಮಾಡಿದ್ರು ಏನು ಮಾಡಿದ್ರೆ ನೀವೆಲ್ಲ ಹೆಂಗೆಲ್ಲರೂ ನಿಮಗೆ ಸುರಕ್ಷಿತ ಆಗಬೇಕು ಅಂಥೇಳಿ ಮಾಡಿ ಈಗೆಲ್ಲ ಸಂಸ್ಥೆಗಳಲ್ಲಿ ಹೇಳ್ಕೊಂತ ಮುಂದೆ ಹೋದ್ರೆ ಅಂದರೆ
राजकीय, सामाजिक, आर्थिक असा सर्व घडामोडींचा आढावा पाहायला विसरू नका SB न्यूज चॅनल आणि नक्कीच सबस्क्राईब करा.